ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಬೆಳಗ್ಗೆನೆ ಎದ್ದು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಅಂತಂದರೆ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅಂದರೆ ಮಂಗಳವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಬರೋದಕ್ಕೆ ಒಂಥರ ಅನ್ನಿಸ್ತಾಯಿತ್ತು. 5 ಗಂಟೆಲಿ ತುಂಬ ಚಳಿ ಇತ್ತು ಈಚೆ. ಹಾಗೂ ಎದ್ದು ಬಂದೆ. ನಾನು ಝೂಝು ಈಚೆ ಬಂದಿದ್ದೆ. ಅವಳೊಂದಿರ ಇದ್ದರೆ ಈಚೆ ಯಾರು ಇದ್ದಾರೆ ಅಂದರೆ ಸ್ವಲ್ಪ ಧೈರ್ಯ ನನಗೆ. ಮತ್ತು ನನ್ನ ಕ್ಯಾಮ್ರಾ ಇಲ್ಲಿ ಕತ್ಲೆ ಕಾಣಿಸ್ತಾ ಇದೆ. ಬಿಕಾಸ್ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡೋದ್ರಿಂದ ಬೆಳಕಿಲ್ಲ. ಲೈಟ್ ಹಾಕ್ಕೊಂಡ್ರೆ ಎಲ್ಲ ಎದ್ದುಬಿಡ್ತಾರೆ ಅಂತಂದ್ಬಿಟ್ಟು ನಾನು ಹಾಗೇನೆ ಫೋನ್ ಬೆಳಕಲ್ಲೇ ನಾನು ಇದು ಮಾಡ್ಕೊತಾ ಇದ್ದೀನಿ. ರಂಗೋಲಿ ಎಲ್ಲ ಬಿಟ್ಕೊತಾ ಇದ್ದೀನಿ. ಪುಟಾಣಿಗೆ ಒಂದು ಚಿಕ್ಕದಾಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಬಾಗಿಲಿಗೆ ನೀಟಾಗೆ ಒಂದು ಪುಟಾಣಿ ರಂಗೋಲಿ ಹಾಕ್ಬಿಟ್ಟು ಒಳಗಡೆ ಬಂದು ಕಿಚನ್ ಕ್ಲೀನ್ ಮಾಡ್ಕೊತೀನಿ. ಕಿಚನ್ ಅಂತಂದರೆ ರಾತ್ರಿನೇ ಪಾತ್ರೆ ತೊಳೆದಿತ್ತು. ಆದರೂ ರಾತ್ರಿ ಮಾಡಿರೋ ಅಡುಗೆದೆಲ್ಲ ಅಲ್ಲಲ್ಲೇ ಇತ್ತಲ್ವಾ, ಏನೂ ಕ್ಲೀನ್ ಮಾಡಿದ್ದಿರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ನಾಷ್ಟಕ್ಕೆ ರೆಡಿ ಮಾಡ್ಕೊತಾರೆ. ನಾಷ್ಟ ಬಂದು ನೋಡಿ ಫ್ರೆಂಡ್ಸ್, ನನ್ನ ಮಗಳು ಅಡುಗೆ ಮಾಡ್ತಾ ಇದ್ದಾಳೆ. ಎಷ್ಟು ನೋಡಿ ಎಲ್ಲ ಹೆಂಗೆ ಗುಡ್ಡೆ ಹಾಕಿದ್ದಾಳೆ. ಎಲ್ಲ ಗುಡ್ಡೆ ಹಾಕಿದ್ದಾಳೆ. ಹೀಗೆ ಇದೆಲ್ಲ ಹಾಕಿದ್ದಾಳೆ. ಅದು ಮಾಮೂಲಿನೇ ಅಲ್ವಾ. ಏನಾದರೂ ನಾಷ್ಟ ಮಾಡಬೇಕಾದ್ರೆ ಈ ಥರ ಕಸಿ ಬಿಸಿ ಆಗುತ್ತೆ. ಆಮೇಲೆ ನಾನೆಲ್ಲ ನೀಟ್ ಮಾಡ್ಕೊತೀನಿ. ನಾನು ನಾಷ್ಟಕ್ಕೆ ಬಂದು ಗೀ ರೈಸ್ ಮತ್ತು ಪನ್ನೀರ್ ಮಸಾಲ ಮಾಡ್ಕೊಂಡಿದ್ವಿ. ಇದೆಲ್ಲ ಅಮ್ಮ ತೋರಿಸ್ತಾ ಇದ್ದಾರೆ. ಅದೆಲ್ಲ ಸಜ್ಜೆ ಎಲ್ಲ ನೀಟ್ ಆದಮೇಲೆ ನಾನು ದೇವ್ರ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ದೇವ್ರ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಮುಂದಿನ ದಿನಗಳಲ್ಲಿ ನನ್ನ ಪುಟಾಣಿ ದೇವ್ರ ಮನೆನ ನಾವೇ ಹೇಗೆ ದೇವ್ರ ಮನೆ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಿಮಗೆ. ಅದನ್ನು ಒಂಚೂರು ಪೂಜಾ ರೂಮ್ ಟೂರು ಕೂಡ ಮಾಡ್ತೀನಿ. ಹಾಗೆ ಮುಖವಾಡಕ್ಕೆ ಸ್ವಲ್ಪ ಅಂದರೆ ವಿಭೂತಿ ಪೇಂಟಿಂಗಲ್ಲಿ ಕಣ್ಣು ಮತ್ತು ಐಬ್ರೋಸ್ ಎಲ್ಲ ಬರ್ಕೊಳ್ಳೋಣ ಅಂತ ಹೇಳಿ ಇರ್ತಾರೆ. ಯಾವಾಗಲೂ 2 ಕಲಶ ಇರೋದು, ಒಂದು ಓಂ ಶಕ್ತಿ ಮತ್ತು ಇನ್ನೊಂದು ಲಕ್ಷ್ಮೀ ದೇವರು ಅಂತ ಇಟ್ಕೊಳ್ಳೋದು. ಇಲ್ಲಿ ನೀಟಾಗಿ ದೇವ್ರ ಮುಖವಾಡಕ್ಕೆ ಒಂದು ಐಲೈನರಿಂದ ನಾನು ಐಬ್ರೋಸ್ ಫಿಲ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫಿಲ್ ಮಾಡಿದ್ಮೇಲೆ ನಾನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು. ಹಂಗೆ ಪೂಜೆ ಎಲ್ಲ ಆದಮೇಲೆ ನಾನು ಯಾವುದೇ ರೀತಿ ವಿಡಿಯೋಸ್ ಮಾಡಿಲ್ಲ. ನಮ್ಮ ಹಸ್ಬೆಂಡ್ ಬಂದಿದ್ದು ಲೇಟ್ ಆಯಿತು. ಸಾಯಂಕಾಲಕ್ಕೇನೆ ಪಾದ ಪೂಜೆ ಮಾಡೋದ್ರಲ್ಲಿ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಇದಕ್ಕೆಲ್ಲ ಮ್ಯೂಸಿಕ್ ಕೊಡ್ಬೋದಾಗಿತ್ತು. ಬಟ್ ಏನಕ್ಕೆ ಮ್ಯೂಸಿಕ್ ಕೊಡ್ತಾಯಿಲ್ಲ ಅಂದರೆ, ಯಾವುದೇ ಮ್ಯೂಸಿಕ್ ಕೊಟ್ಟರು ಕಾಪಿರೈಟ್ ಅಂತ ಬರ್ತಾಯಿದೆ. ಅದಕ್ಕೋಸ್ಕರ ನಾನು ಯಾವುದೇ ಮ್ಯೂಸಿಕ್ ಕೊಟ್ಟಿಲ್ಲ, ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಕೆಲವೊಂದನ್ನು ಹಾಗೆ ರನ್ನಿಂಗಲ್ಲೇ ಬಿಟ್ಬಿಡ್ತೀನಿ. ಇನ್ಮೇಲೆ ಯಾವುದಕ್ಕೂ ನಾನು ಮ್ಯೂಸಿಕ್ ಕೊಡೋದಿಲ್ಲ. ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ. ಇದು ನಮ್ಮದು 2ನೇ ವರ್ಷದ ಭೀಮನ ಅಮಾವಾಸ್ಯೆ. ನಾವು ಮದುವೆ ಆದಮೇಲೆ ಇದು 2ನೇ ಸತಿ ನಾನು ಪೂಜೆ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಅನಿಸುತ್ತೆ ಪೂಜೆ ಮಾಡೋದಕ್ಕೆ. ನಮ್ಮಮ್ಮ ಹೇಳ್ತಾಯಿದ್ರು, ಭೀಮನ ಅಮಾವಾಸ್ಯೆ ದಿನ ಗಂಡನ ಪೂಜೆ ಮಾಡಿದ್ರೆ ಭೀಮನಂತ ಬಲ ಬರುತ್ತೆ, ಹಾಗೆ ಗಂಡನ ಆಯುಸ್ಸು ಜಾಸ್ತಿ ಆಗುತ್ತೆ, ಎಲ್ಲದರಲ್ಲೂ ಯಶಸ್ಸು ಕಾಣ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನನಗೇನಪ್ಪ ಅಂತಂದರೆ, ಈ ಥರ ಭೀಮನ ಅಮಾವಾಸ್ಯೆ ಯಾಕೆ ಹೆಣ್ಮಕ್ಳಿಗೂ ಬರಲ್ಲ, ಹೆಣ್ಮಕ್ಳಿಗೂ ಪೂಜೆ ಮಾಡೋ ಥರ ಅಂತ ನನ್ನ ಕ್ವಶನ್ನು. ಬಟ್ ಏನು ಇದಿಲ್ಲ, ತುಂಬ ಖುಷಿಯಿಂದ ಮಾಡಿದೆ ನಾನು. ಕಾಯಿ ಸ್ವಲ್ಪ ಒಡೆಯೋಕ್ಕೆ ನನಗೆ ಕಷ್ಟ ಆಯಿತು, ಅದಕ್ಕೆ ತರ್ಬಡಿಸ್ತಾ ಇದ್ದೀನಿ. ಈಗ ಕಾಯೆಲ್ಲ ಒಡೆದು ಹಣ್ಣು ಕಾಯಿ ಮುರಿದು ಪೂಜೆ ಎಲ್ಲ ಮುಗಿಸಿ ಕಂಕಣ ಕಟ್ಟಿಸ್ಕೊಂಡು ಅಕ್ಷತೆ ಹಾಕಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ನಾವು ಹೊರಗಡೆ ಹೋಗ್ಬಿಟ್ಟು ಬಂದ್ವಿ. ಹೊರಗಡೆ ಹೋಗಿದ್ದು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ನಮ್ಮ ಮನೆಯವರು ನಾನು ದೋಸೆ ತಿನ್ನೋದಷ್ಟೇ ವಿಡಿಯೋ ಮಾಡ್ಕೊಂಡವ್ರೆ.
ಅದೊಂದೇ ಕ್ಲಿಪ್ಪಿಂಗ್ಸು ಈಚ್ ಕಡೆದಿರೋದು, ಇನ್ನೆಲ್ಲ ಬರೀ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸಬ್ರು ಯಾರಾದ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕೆಂದರೆ ನಾನು ವಿಡಿಯೋ ಮಾಡೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.